ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ. ಪ್ರಗತಿಪರ ರೈತರು ಸುಮ್ಮನೆ ಆಟಕಾಟ ರೈತರು ಅಂತ ಬರೀ ಏನು ಜೋರ್ ಅಲ್ರಿ. ಎಲ್ಲ ನಮ್ಕಿಂತೂ ದೊಡ್ಡವ್ರನ್ನ ಅದಾರ್ರಿ. ಅದನ್ನ ಹೇಳೋದೇನು ಅವಶ್ಯ ಇಲ್ಲ. ಇರ್ಲಿ ನಮ್ದು ಇದು ಏನು ಭೂಮಿ ಸ್ವಲ್ಪ ಇರೋದಕ್ಕೆ ನೀವು ಸಣ್ಣವರಿಂದ ಹಿಡಿದು ಇಲ್ಲಿವರೆಗೂ ಏನ್ ಮಾಡಿದ್ರಿ ಅಂದ್ರ ಪ್ರಯತ್ನ ಮಾಡ್ತಾನೆ ಬಂದ್ರಿ. ಈ ಕೃಷಿ ಕ್ಷೇತ್ರದೊಳಗೆ ಏನಾರು ಒಂದು ಪ್ರಯತ್ನ ಮಾಡಿ ನಾವು ಸ್ವಲ್ಪ ಮುಂದಕ್ಕೆ ಬರಬೇಕು, ಬದಲಾವಣೆ ಆಗ್ಬೇಕು, ಬೆಳಿಬೇಕು ಅಂತಕ್ಕಂಥದ್ದು ನಿಮ್ ಭಾವನೆ ಇತ್ತು. ಹೌದೌದು. ಇವತ್ತು ನಿಮ್ಗೆ ಅದು ಈಡೇರಿತ್ತು ಈಡೇರಿಲ್ವ? ಸ್ವಲ್ಪ ಸುಧಾರಣೆ ಆಗೈತ್ರಿ. ವಿದ್ಯೆ ಸುಧಾರಣೆ ಆಗೈತ್ರಿ. ಈಗಿನ ಮಾರ್ಕೆಟ್ಗೆ ಸ್ವಲ್ಪ ಮಾರ್ಕೆಟ್ಗಿನ ಅನುಕೂಲ ಅದಾವ್ರಿ. ಈಗ ಅವಾಗ ನಾವು ತೊಂದ್ರೆ ಇರ್ತೀರ, ಅವಾಗ ಬಸ್ನು ಐತಲ್ಲ, ಇವು ಟಮ್ಟಮನು ಇದ್ದಿಲ್ರಿ, ಹಂಗಾಗಿ ಒತ್ಕೊಂಡು ಹೋಗ್ಬೇಕಲ್ಲ, ಅವನ್ನೆಲ್ಲ ಮಾಡ್ತಿದ್ದಿಲ್ಲ. ಈಗ ಎತ್ತಲಾಗಿ ಗಾಡಿನೇ ಇರ್ತದೆ, ಅನುಕೂಲ ಇಟ್ಕೊಂಡು ಸೌಕರ್ಯಗಳು ಆಗಿನ ಕಾಲದಾಗ ಏನಾರ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬೇಕಂತಂದ್ರ ಭಾಳ ತೆಗುತ್ತರ, ಬಹಳ ಕಷ್ಟ ಇತ್ತು. ಆಮೇಲೆ ನೀವು ಯಾವ್ದಾರ ಈಗ ಹೊಲದೊಳಗೆ ಏನಾರ ಒಂದು ಪೀಕ್ ಬಂದದ ಅಂದ್ರ ಅದನ್ನ ತಗೊಂಡು ಸಿಟಿಗೆ ಎಲ್ಲಾರ ಕಳಿಸ್ಬೇಕು, ಮಾರ್ಕೊಂಡ್ ಬಹಳ ಕಷ್ಟ ಇತ್ತು. ದಿವಸ ಅದೇನಿಲ್ಲ. ಈಗ ಏನ ಭಾಳ ಸರಳ ಐತ್ರಿ. ಈಗ ಭಾಳ ಸಂತೋಷ ರಾಮಣ್ಣ ಉಗ್ಗಿಯವ್ರೆ. ನೀವು ನಮ್ಮ ಒಂದಷ್ಟು ರೈತರಿಗೆ ಪ್ರೇರಣಾದಾಯಕ ಮಾತುಗಳನ್ನ ಕಳೆದ ವಿಡಿಯೋ ಅಲ್ಲಿ ನೀವು ಬಹಳ ಚೆನ್ನಾಗಿ ಮಾತಾಡಿದ್ರಿ. ಇವತ್ತಿನ ದಿವಸ ನಮ್ಮ ವೀಕ್ಷಕರಿಗೆ ಏನಾದ್ರೂ ಈ ಬದುಕಿನ ಮೌಲ್ಯಗಳನ್ನ ಏನಾದ್ರೂ ಹೇಳ್ಕೊಡ್ತೀರಾ? ಸ್ವಲ್ಪ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಸ್ವಲ್ಪ ಹೇಳ್ರಿ. ಅಂತಂದ್ರೆ ಈಗ ನಾವು ಮುಂಜಾನೆ ಹೊಲ್ದಕ್ಕೆ ಬರ್ತೀವಲ್ರಿ, ಬಂದ್ಗಟ್ಲೆ ನಾವು ಫ್ರೆಶ್ ಇವು ಕೋಲ್ಗೆಟ್ಟವನ್ನೆಲ್ಲ ಏನು ಬಳಸೋದಂತೂ ಬಳಸ್ಕೊಳ್ರಿ. ಮತ್ತೆ ಏನ್ ಮಾಡ್ತೀವಿ ಹೊಲ್ದಕ್ಕೆ ಬರ್ತೀವಲ್ರಿ, ಅಥವಾ ಬೇನಿ ಕಡ್ಡಿ ಅಥವಾ ಇದು ಒಂದಂಬ್ರಿ, ಇನ್ನೊಂದು ಉತ್ತರಾಣಿ ಕಡ್ಡಿ ಅಂತ ಇರ್ತದೆ ನೋಡ್ರಿ. ಅದನ್ನ ಮ್ಯಾಲೆ ಎಳೆ ತಗೋಬಾರ್ದ್ರಿ, ಬುಡಕ ಬೇರಿನಂತ ಅದು ಭಾರಿ ಟೇಸ್ಟ್ ಇರ್ತದೆ. ಅದು ಏನೇನು ಲಾಭ ಮಾಡ್ತಾರೆ? ಅದು ಏನ್ ಮಾಡ್ತಂದ್ರೆ ಸಣ್ಣದ ಗುಂಜಾಗತ್ತಿರ ಅದು, ಎಷ್ಟು ಅಲ್ಲಿಂದ ಸಂದಗ ಹೋಗುತ್ತಾರೆ. ಅದು ಬ್ರೆಸ್ಟ್ಕಿಂತ ಸಣ್ಣ ಕೂದಲು ಎಳೆಯಷ್ಟು ಆಗತ್ರಿ, ಬೊಗ್ಗಗಲ್ರಿ ಅದು ಹಂಗಾಗಿ ಅದು ಭಾಳ ಒಳ್ಳೆ ನೋಡ್ರಿ. ಇವು ಮೂರು ಮಾತ್ರ ನಮಗೆ ಅನುಕೂಲ. ಭಾರಿ ಜಾಸ್ತಿನೇ ತಿಕ್ಕಬಾರ್ದ್ರಿ, ವಸಡುಗಳು ಇದಾಗತ್ತಾರೆ ಮ್ಯಾಗ ಸ್ವಲ್ಪ ಹೌದು. ಈಗ ಕೆಲವರಿಗೆ ವಸಡುಗಳಲ್ಲಿ ಸ್ರಾವ ಅಂದ್ರೆ ವಸಡುಗಳಲ್ಲಿ ರಕ್ತ ಬರುತ್ತಾ, ಅಲ್ಲೂ ಗಟ್ಟಿರಲ್ಲ, ಅಂತವ್ರಿಗೆ ಏನಾದ್ರು ನೀವು ಹಿಂದಿನ ಕಾಲದೊಳಗೆ ಏನ್ ಮಾಡ್ತಿದ್ರಿ? ಹಂಗೇನಿಲ್ರಿ, ಅವಾಗ ತಾಕೋತಿರ್ತದ್ರಿ. ಅವಾಗ ಅದು ಏನೋ ಸ್ವಲ್ಪ ತಿಕ್ಕಿ ಒಂದು 2-3 ದಿವಸ ಆದ್ಮೇಲೆ ತಾನ ಕಂಟ್ರೋಲ್ ಆಗುತ್ತ ಅದು. ಈಗ ಇತ್ತಿತ್ಲಾಗಂತೂ ಆಗೋದಿಲ್ರಿ, ಯಾಕಂದ್ರೆ ಎಲ್ಲ ಕೋಲ್ಗೇಟು ಇವು ಬಂದ್ಬಿಟ್ರಿ ಈಗಿನ ಕಲಿಯುವಾಗ. ಅವಾಗ ಆ ಥರ ಮಾಡ್ತಿದ್ರಿ. ಆ ಬೇನಿ ಕಡ್ಡಿ ಅಥವಾ ಒಂದಂಬರಿ ಅಥವಾ ಉತ್ತರಾಣಿ ಕಡ್ಡಿ, ಒಂದು ಜಾಲಿ ಕಡ್ಡಿನ ತಿಕ್ತಿದ್ರಿ. ಅದು ಯಾವ್ದು ಜಾಲಿ ಕಡ್ಡಿ ಅಂತ? ಜಾಲಿ ಇದು ಜಾಲಿಯಾಗ ಇದು ಕರಿಜಾಲಿ ಅಂತ ಐತ್ರಿ. ಜಾಲಿ ಕಾಯಿ ಹಾಕತ್ ನೋಡ್ರಿ, ಕುರಿಗಳು ಮೇಯ್ತೇವಲ್ರಿ, ಅದು ಒಳ್ಳೆ ಟೇಸ್ಟ್ ನೋಡ್ರಿ. ಬಾಯಿ ಒಗರಾಗಿ ಸಿಹಿ ಬರ್ತಾರೆ, ಯಾವ್ದಾರು ಊಟ ಮಾಡ್ಬೇಕಾರ ಸಿಹಿ ಬರ್ತಾರೆ ಅದನ್ನ ಹಲ್ ತಿಕ್ಕಿದ ಮೇಲೆ. ಅದು ಅಷ್ಟು ಇದೈತಿ ಒಳ್ಳೆ, ಅದು ನಮ್ಗೆ ಭಾಳ ಕಂಡು ಬಂದತ್ರಿ. ಅದು ಸಿಹಿ ಆಗತ್ತ ಊಟ. ಈಗ ಅಲ್ರಿ, ಈಗ ಕೆಲವರು ಹಲ್ಲುಗಳು ಏನಪ್ಪಾ ಅಂತಂದ್ರ ಅಳಿಗಾಡ್ತಿರ್ತಾವ. ಹೌದೌದು. ವಸಡುಗಳಲ್ಲಿ ರಕ್ತ ಬರ್ತದೆ, ಇಲ್ಲಪ್ಪ ಅಂತಂದ್ರ ಅವ್ರಿಗೆ ಹಲ್ಲು ಗಟ್ಟಿರಲ್ಲ, ಅಂತಾರ ಏನ್ ಮಾಡ್ಬೇಕ್ರಿ? ಅದ ಹೇಳ್ತನಲ್ರಿ ಸರ್, ಜಾಲಿದು ಕಡ್ಡಿ ತಗೊಂಡು ಅದನ್ನ ಕಟ್ ಮಾಡಿ ಸಣ್ಣಗೆ ತುದಿ ಕಡಿಬೇಕ್ರಿ, ಬಾಯಲ್ಲಿ ಕಡ್ದ ತಿಕ್ಕಬೇಕ್ರಿ. ಬುಡ್ಕಾಯಿ ಮೇಲೆ ಬೇಯಿಸಿ ಹಿಂಗ ಒಳಗ ಅದು ಏನ್ ಬ್ರಷ್ ಆದಾಗ ಆಗತ್ತೆ ಸರ್. ಅದರಲ್ಲಿ ಇರ್ತಕ್ಕಂಥ ರೋಗಾಣುಗಳನ್ನು ಓಡಿಸುತ್ತಾರೆ, ಅದು ಗ್ಯಾರಂಟಿ. ಅದು ಮಾತ್ರ ಯಾವುದೇ ರೋಗಾಣುಗಳು ಬರಾಗಲ್ರಿ, ಒಟ್ಟ ಬರಾಗಲ್ರಿ. ಅದೊಂದು ಒಳ್ಳೇದ್ರಿ. ಈಗ ಏನ್ ಮಾಡ್ತಾರೆ, ನಾವು ಪಾರ್ಪರಕ್ಕೂ ಅವನ್ನೆಲ್ಲ ತಿಂದು ಬಾಯಿ ನೋಡ್ತಿರಲ್ಲ ಕೆಡ್ಸ್ಕೊಂಬಿಡೋದು. ಹಂಗಾಗಿ ಅಲ್ಲ ತಕ್ಷಣ ಅದು ಒಂದು ನಮ್ಗೆಲ್ರಿ. ಅದು ಪಾನ್ಪರಾಗು ಏನ್ ಅಂತಾರ ಜಗ್ಗದವ್ರಿ ನಾನಾ ತರ. ಗಿಡ ತೋರಿಸ್ತೀರಾ ನಮ್ಗೆ? ಯಾವ್ದು ಜಾಲಿ ಗಿಡ? ಯಾವ್ದು ಕರಿ ಜಾಲಿ ಗಿಡ? ಜಾಲಿ ಗಿಡ ಅಲ್ಲಿ ನೋಡಿ ಸರ್, ಅದು ನೋಡೋಣ. ಇಲ್ಲ ನೋಡೋಣ್ರ? ನೋಡೋಣ ಬರ್ರಿ ಸರ್, ತೋರಿಸ್ತೀನಿ ಬರ್ರಿ. ಅದನ್ನ ಯಾವ ಥರ ಮುರ್ಕೋಬೇಕು, ಯಾವ ಥರ ಮಾಡ್ಕೊಳೋದು ಗೊತ್ತಾಗತ್ತೆ. ಇವ್ರ ಈಗ ಆ ಗಿಡ ತೋರಿಸ್ಬಿಡ್ರಿ ನಮ್ಗೆ. ಅದು ಯಾವ ಥರ ಹೌದನ್ರಿ? ದೊಡ್ಡದಾದ್ರೆ ಅದು ಭಾಳ ಇದಿರ್ತಾರೆ, ಹಾರ್ಡ್ ಆಗತ್ತೆ. ಇದೇ ಥರ ಇರ್ಬೇಕು. ಉದ್ದ ಕಡ್ಡಿಗೆ ಒಂದು ಸ್ವಲ್ಪ ದಪ್ಪ. ಇದು ಒಳ್ಳೆ ಇದೆ. ಇದನ್ನ ಇಷ್ಟು ಕಡಿಬೇಕು ನೋಡ್ರಿ. ಅಲ್ಲಿ ಗಟ್ಟಿ ಆಗ್ತಾವ್ರಿ. ಇದನ್ನ ಡೈಲಿ ಬ್ರಷ್ ಆದಾಗತ್ತೆ ನೋಡ್ರಿ. ಇದು ಈಗ ಇದನ್ನ ಅಲ್ಲಿ ಗಟ್ಟಿ ಆಗ್ಬೇಕಂದ್ರ ಎಷ್ಟು ತಿಂಗಳು ತಿಕ್ಬೇಕು? ಅವ್ರು 3-4 ತಿಂಗಳು ತಿಕ್ಕಿಬಿಟ್ರೆ ಆತ್ ನೋಡ್ರಿ. ಎಲ್ಲ ಹೊಸಡು 3-4 ತಿಂಗಳು ಸಾಕ್ರಿ. ಆರಾಮ್ ಒಳ್ಳೆ
ಹಲ್ಲುಗಳು ಬಿಳುಪಕ್ಕೆ ಬರ್ತಾವ? ಬೆಳುಪಿನೂ ಬರ್ತಾವ್ರಿ. ಹೌದಲ್ಲ? ಒಳ್ಳೆ ಹ್ಞೂ ರೀ. ಇದೇ ಗಿಡ ಅನ್ರಿ ಇದು? ಚೊಳ್ಳ ಔಷಧ ನೋಡ್ರಿ ಇದು. ಇದನ್ನ ತಿಕ್ಕಿದ ಮೇಲೆ ಊಟ ಮಾಡ್ರಿ ಸರ, ಸಿಹಿ ಅನ್ಸುತ್ತೆ ನೋಡ್ರಿ ಸ್ವಲ್ಪ, ಗ್ಯಾರಂಟಿ ಬಾಯಿ. ಒಳ್ಳೆ ಗಿಡ. ಇವ್ರ ಯಜಮಾನ್ರೆ, ಈಗ ಈ ಗಿಡದ ಲಾಭಗಳನ್ನು ಹೇಳ್ರಿ ನೀವು ಒಂಚೂರು. ಇದು ಹೇಳ್ತಲ್ರಿ ಸರ್, ಅಲ್ಲಿ ಕೊಡ್ಲಿ ಕಾವು ನೋಡ್ರಿ ಸರ್, ಭಾರಿ ಬೆಸ್ಟ್ ರೀ. ಏನು ಮುರಿಗಿಲ್ಲ ಮುರಿಗಿಲ್ಲ, ಮತ್ತೆ ಬಾಯಿ ಬಡ್ದ ಕಾವು, ಮತ್ತು ಈಗ ಕುಂಟಿ ರಂಟಿ ನಮ್ಮ ರೈತರಿಗೆ ಅಂದ್ರೆ ಎಲ್ಲ ಬಂದೋಬಸ್ತ್ ಅಂದ್ರೆ ಇದು ಒಂದೇ ಗಿಡ ನೋಡ್ರಿ. ಭಾರಿ ಒಳ್ಳೆ ಬೆಸ್ಟ್ ಗಿಡ ನೋಡ್ರಿ ಇದು. ಹಿಂಗೆ ಹಿಡ್ಕರಿ, ಅಷ್ಟೇ ಹಿಡ್ಕರಿ, ಅಷ್ಟು ಹಿಡ್ಕರಿ. ಕೈ ಈ ಕಡೆ ಹೊಳ್ರಿ, ಸ್ವಲ್ಪ ಹೊಳ್ರಿ. ಇದು ನೋಡ್ರಿ ಸರ, ಜಾಲಿ ಗಿಡ ಒಳ್ಳೆ. ನಮ್ಮ ರಂಟೆ ಕುಂಟೆ ಕೂರ್ಗಿ ತಾಳು ಭಾರಿ ಜಗಿಗಿಲ್ಲ ಮುರಿಗಿಲ್ಲ. ಅಷ್ಟು ಸ್ವಲ್ಪ ಸಾವ್ಕಂತ ಹೊರತಾಗಿ ಭೂಮಿಗೆ ತಟ್ಟಿದ್ರೆ ಒಟ್ಟ ಮುರಿಗಿಲ್ಲ ನೋಡ್ರಿ. ಒಳ್ಳೆ ಗಿಡ ಅಂದ್ರೆ ನಮ್ಗೆ ಇದು ಒಂದೇ ಶ್ರೇಷ್ಠವಾದ ಕೃಷಿ ಸಲಕರಣೆ. ಎಲ್ಲ ನಮ್ಮ ಉಪಯೋಗ ಮಾಡ್ತಕ್ಕಂಥವು ನಾವು ರೀ. ಕುಂಟಿ ಕೂರ್ಗಿ ಪುಳಗುಂಟಿ ಎಲ್ಲದಕ್ಕೂ ಒಳ್ಳೆ ಗಿಡ ನೋಡ್ರಿ ಇದು. ಇದು ಏನು ಮುರಿಗಿಲ್ಲ ಜಿಗಿಗಿಲ್ಲ, ತಾನ ಸೌಕಂತ ಹೊರತಾಗಿ ಏನಾಗಲ್ಲ. ಬಾಯಿ ಬರ ಕಾವು, ಕೊಡ್ಲಿ ಕಾವು, ಪಿಕಸಿ ಕಾವು ಎಲ್ಲ ದರವೊಂದಕ್ಕೂ ಒಟ್ಟ ಕೈಯಾಗ ಹಿಡಿತಾಗತ್ರಿ. ಇದು ನುಣುಪಾಗಲ್ಲ, ಸಾಪ್ ಜಗ್ಗಲ್ಲ, ಅಷ್ಟು ನಿಧಾನವಾಗಿ ಸವಿತೈತೆ. ಭಾರಿ ಒಳ್ಳೆ ಗಿಡ. ಥ್ಯಾಂಕ್ ಯು ರೀ ಇವ್ರೆ. ನಮ್ಮ ವೀಕ್ಷಕರಿಗೆ ಹಲ್ಲುಗಳು ಗಟ್ಟಿ ಆಗ್ಲಿಕ್ಕೆ ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಆದಷ್ಟು ಹೇಳಿದ್ರೆ ಅಷ್ಟ. ಈ ಥರ ಬರ್ಕೋಬೇಕು. ಈ ಥರ ಇಲ್ಲಿ ಬಡ್ಡೆಂದ ತಗೋಬೇಕ್ರಿ. ಬಡ್ಡೆಂದ ಆಗ್ಬಿಟ್ರಿ ನೈಸ್ ಇರ್ತದೆ. ಇಷ್ಟು ಕಟ್ ಮಾಡ್ಕೊಂಡು ಪೂರ್ತಿ ದಪ್ಪನ ಆಗ್ಬಾರ್ದು ನೋಡ್ರಿ, ಎಷ್ಟು ನೈಸ್ ಆಗ್ತೈತಿ ಇದು. ಇಷ್ಟ ತುದಿ ಇಷ್ಟು ಎದ್ರದ್ರಿದ ಉತ್ತರಾಣಿ ಕಡ್ಡಿ ಅಂತಾರೆ ಸರ್. ಉತ್ತರಾಣಿ ಕಡ್ಡಿ ಒಳ್ಳೆ ನೋಡ್ರಿ. ಇದು ಮಾತ್ರ ಹೇಳ್ತಾರೆ, ಹಿಂದೆ ಕಿರಿಯರು ನಮಗೆ ಹೇಳ್ತಿದ್ರು. ಇದನ್ನ ಒಂದು 4 ವಾರ ತಿಕ್ಕಿಬಿಟ್ರೆ ಹಲ್ಲು ಗಟ್ಟಿ ಆಗುತ್ತೆ. ಹಲ್ಲು ಗಟ್ಟಿ ಆಗ್ತಾವೆ. ಹಲ್ಲು ಗಟ್ಟಿ ಭಾರಿ ನೈಸ್ ಆಗತ್ತೆ. ಓಕೆ ಓಕೆ ಓಕೆ.